ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ವಾ, ಒಳ್ಳೆ ಪರಿಮಳ ಬರ್ತಾ ಇದೆ ಅಲ್ವಾ? ಏನಿದು ನೋಡಿ, ಕೆಂಪು ಕಡಲೆ 8 ಗಂಟೆಗಳ ಕಾಲ ಇದನ್ನು ನೆನೆಸಿ ಕುಕ್ಕರಲ್ಲಿ ಹಾಕಿ ಸರಿಯಾಗಿ 10 ವಿಸಲ್ ಕೂಗಿಸ್ಕೊಂಡಿದ್ದೇನೆ. ಒಳ್ಳೆ ಬೆಂದಿದೆ ಅಲ್ವಾ? ನೋಡಿ, ಈ ಥರ ಒಳ್ಳೆ ಬೇಯಬೇಕು. ಗುಜ್ಜೆಯನ್ನು ಕಟ್ ಮಾಡಿ ಬೇಯಿಸಿ ಇಟ್ಟಿದ್ದೇನೆ. ನೋಡಿ, ರೆಡಿಯಾಗಿದೆ ನಮ್ಮ ಕಡಲೆ ಗಶಿ. ಮೊದಲಿಗೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದರಲ್ಲಿ ನೋಡಿ, ಇದು 1/4 ಟೇಬಲ್ ಸ್ಪೂನಷ್ಟು ಮೆಂತೆ, ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು 4 ಕರಿಬೇವಿನ ಎಲೆ ಇಷ್ಟನ್ನು ಫ್ರೈ ಮಾಡಿ, ಆಮೇಲೆ ಒಂದು 4-5 ಒಣಮೆಣಸು, ಅರ್ಧ ತೆಂಗಿನ ತುರಿಯನ್ನು ಹಾಕಿದ್ದೇನೆ. ನೋಡಿ, ಇದನ್ನೊಂದು ಮಿಕ್ಸಿ ಜಾರಲ್ಲಿ ಎಲ್ಲ ಹಾಕಿ ಇದನ್ನು ಈಗ ಚೆನ್ನಾಗಿ ರುಬ್ಬಬೇಕು. ಇದಕ್ಕೆ ಹುಳಿ, ಮೆಣಸಿಗೆ ತಕ್ಕ ಹುಳಿ ಹಾಕಿ. ನೋಡಿ, ಮಸಾಲೆ ರೆಡಿ ಆಯ್ತು. ಈಗ ಕಡಲೆಗೆ ಬೇಯಿಸಿದ ಗುಜ್ಜೆ ಮತ್ತು ಈ ಮಸಾಲೆಯನ್ನು ಹಾಕಿ, ಉಪ್ಪನ್ನು ನಾನು ಗುಜ್ಜೆ ಮತ್ತು ಕಡಲೆ ಬೇಯಿಸುವಾಗ ಹಾಕಿದ್ದೇನೆ. ಈಗ ಒಗ್ಗರಣೆಗೆ ರೆಡಿ ಮಾಡುವ. ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು. ನೋಡಿ, ಸಾಸಿವೆ ಪಟಪಟ ಆದ ನಂತರ ಜೀರಿಗೆ ಹಾಕಿ, ಜೀರಿಗೆ ಸ್ವಲ್ಪ ಫ್ರೈ ಆದ ಕೂಡಲೇ ಕರಿಬೇವು ಹಾಕಿದರೆ ಮುಗೀತು. ನೋಡಿ, ನಮ್ಮ ಕಡಲೆ ಗಶಿ. ಒಗ್ಗರಣೆಯಲ್ಲಿ ಕರಿಬೇವು ಚೆನ್ನಾಗಿ ಫ್ರೈ ಆದರೆ ತುಂಬ ಒಂದು ರುಚಿ ಪದಾರ್ಥಕ್ಕೆ ಬರ್ತದೆ. ಸೂಪರ್ ಪರಿಮಳ ಬರ್ತಾ ಉಂಟು ಅಲ್ವಾ? ನೋಡಿ, ನಮ್ಮ ಕಡಲೆ ಗಶಿ ರೆಡಿ.